ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಟೆಕ್ಸ್ಟ್ ಜಾಯಿನ್ ಫಂಕ್ಷನ್ಸ್ ಮತ್ತು ಅದ್ರ ಜೊತೆಗೆ ಇಫ್ ಕಂಡೀಷನನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಟೆಕ್ಸ್ಟ್ ಜಾಯಿನ್ ಅಂತಂದರೆ ಮಲ್ಟಿಪಲ್ ಸೆಲ್ಸ್ ಡಾಟಾ ಕನ್ವರ್ಟ್ ಟು ಒಂದು ಸಿಂಗಲ್ ಸೆಲ್ ಅಂತ ಹೇಳ್ತೀವಿ, ಅಂದರೆ ಒಂದು ಸಿಂಗಲ್ ಸೆಲ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಆಗಿ ಇಲ್ಲೇನಾಗಿದೆ, ಪ್ರಾಡಕ್ಟ್ ಕೋಡ್ ಅಂತ ಇದೆ ಮತ್ತು ಪ್ರಾಡಕ್ಟ್ ನೇಮ್ ಇದೆ. ಇಲ್ಲಿ ಪ್ರಾಡಕ್ಟ್ ಕೋಡ್ F1234 ಇದೆ. ಸೊ ಇಲ್ಲೊಂದು ಐಟಮ್ಸ್ ಇದೆ. ಸೇಮ್ ಪ್ರಾಡಕ್ಟ್ ಕೋಡಲ್ಲಿ ಮತ್ತೊಂದು ಐಟಮ್ಸ್ ಇದೆ. ಹಾಗೆ ಒಂದೇ ಒಂದು ಪ್ರಾಡಕ್ಟ್ ಕೋಡನ್ನು ಇಟ್ಕೊಂಡು ಮಲ್ಟಿಪಲ್ ಐಟಮ್ಸ್ ಇದೆ. ನಮಗೆ ಎಷ್ಟು ಟೈಮ್ಸ್ ಆ ಮಲ್ಟಿಪಲ್ ಐಟಮ್ಸ್ ಇಲ್ಲಿ ಸ್ಟೋರ್ ಆಗಿದೆ ಅದು ಒಂದು ಸೆಲ್ಲಿಗೆ ನಮಗೆ ತೋರಿಸ್ಬೇಕಾಗಿರುತ್ತೆ. ಅದಕ್ಕೆ ನಾವು ಟೆಕ್ಸ್ಟ್ ಜಾಯಿನ್ ಅನ್ನುವಂಥ ಒಂದು ಫಂಕ್ಷನನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ನಾವು ಏನೇ ಒಂದು ಫಂಕ್ಷನ್ ಬರೆಯುವಾಗಲೂ ಎಕ್ಸೆಲಲ್ಲಿ ಏನು ಮಾಡ್ತೀವಿ, ಇಸ್ ಈಕ್ವಲ್ ಟು ಅನ್ನೋದನ್ನು ಯೂಸ್ ಮಾಡ್ಕೊಳ್ತೀವಿ. ಇಸ್ ಈಕ್ವಲ್ ಟು ಟೆಕ್ಸ್ಟ್ ಜಾಯಿನ್ ಅಂತ ಬರೀಬೇಕು. ನೆಕ್ಸ್ಟು ಬ್ರ್ಯಾಕೆಟ್ ಓಪನ್. ಇಲ್ಲೇನು ಕೇಳ್ತಾ ಇದ್ದಾರೆ, ಡೆಲಿಮೀಟರ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಮಗೆ ಟೆಕ್ಸ್ಟ್ ಜಾಯಿನ್ ಆದಾಗ, ಒಂದು ಸೆಲ್ಲಿಗೆ ಟೆಕ್ಸ್ಟು ಜಾಯಿನ್ ಆದಾಗ ಅದು ಸಪ್ರೇಟ್ ಆಗಲಿಕ್ಕೆ ಬೇಕಾಗಿರುವಂಥದ್ದನ್ನು ನಾವಲ್ಲಿ ಕೊಡಬೇಕಂದ್ರೆ ಕಾಮನ್ನು ಅಥವಾ ಫುಲ್ ಸ್ಟಾಪ್, ಸ್ಪೇಸ್ ಏನು ಅನ್ನೋದನ್ನು ಅಲ್ಲಿ ನಾವು ಕೊಡಬೇಕಾಗಿರುತ್ತೆ. ಅದಕ್ಕೆ ಡೆಲಿಮೀಟರ್ಸ್ ಅಂತ ಹೇಳ್ತಾರೆ. ಸೊ ನೀವು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಕಾಮ ಹಾಕಿ ಸ್ಪೇಸ್ ಬಿಡಿ. ಒಂದು ಐಟಮ್ ಆದಮೇಲೆ ಒಂದು ಕಾಮ ಹಾಗೆ ಸ್ಪೇಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಕಾಮ ಹಾಕ್ರಿ. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಇಲ್ಲಿ, ಟ್ರೂ ಇಗ್ನೋರ್ ಎಂಟಿ. ಏನಾದರೂ ಎಂಟಿ ಇದ್ದರೆ ಇಗ್ನೋರ್ ಮಾಡ್ತೀರಾ. ಆಗ ನಾವಿಲ್ಲಿ ಟ್ರೂ ಇಗ್ನೋರ್ ಎಂಟಿ ಸೆಲ್ಸ್, ಫಾಲ್ಸ್ ಇನ್ಕ್ಲೂಡ್ ಎಂಟಿ ಸೆಲ್ಸ್ ಅಂತ ಕೇಳ್ತದೆ. ಸೇಮ್ ಪ್ರಾಡಕ್ಟ್ ಕೋಡಲ್ಲಿ ಏನಾದರೂ ಎಂಟಿ ಇದ್ದರೆ ಅದು ಎಂಟಿ ಸ್ಪೇಸನ್ನು ತೊಗೊಳ್ತೀರಾ ಅಥವಾ ಇಗ್ನೋರ್ ಮಾಡ್ತೀರಾ ಅಂತ. ಸೊ ನೀವು ಇಗ್ನೋರ್ ಮಾಡ್ತೀರಿ ಹೇಳಿದ್ರೆ ಟ್ರೂ ಅಂತ ಟೈಪ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಆಮೇಲೆ ಕಾಮ ಹಾಕ್ರಿ. ನೆಕ್ಸ್ಟು ಟೆಕ್ಸ್ಟ್ 1, ಟೆಕ್ಸ್ಟ್ 2, ಟೆಕ್ಸ್ಟ್ 3 ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಅಲ್ವಾ. ಸೊ ಈಗ ನಾವೇನು ಮಾಡೋಣ, ಟೆಕ್ಸ್ಟ್ ಜಾಯಿನ್ ಆಗೋದ್ರ ಜೊತೆಗೆ ಯಾವುದಕ್ಕೆ ಜಾಯಿನ್ ಆಗಬೇಕು, ನಾವಿಲ್ಲಿ ತೊಗೊಂಡಿರುವಂಥ ಪ್ರಾಡಕ್ಟ್ ಕೋಡಿಗೆ ಇಲ್ಲಿರುವಂಥ ಐಟಮ್ಸ್ಗಳೆಲ್ಲ ಇಲ್ಲಿ ಬಂದು ಜಾಯಿನ್ ಆಗಬೇಕು ಅಲ್ವಾ. ಸೊ ಆಗ ನಾವು ಇದ್ರ ಜೊತೆಗೆ ಇಫ್ ಕಂಡೀಷನನ್ನು ಯೂಸ್ ಮಾಡ್ಕೊಳ್ಬೇಕು. ಓಕೆ, ಕಾಮ ಇಫ್ ಬ್ರ್ಯಾಕೆಟ್ ಓಪನ್. ಇಲ್ಲಿ ಲಾಜಿಕ್ ಟೆಸ್ಟ್ ಅಂತ ಕೇಳಿದ್ದಾರೆ. ಲಾಜಿಕ್ ಟೆಸ್ಟ್ ಅಂದರೆ ಈ ಒಂದು ಪ್ರಾಡಕ್ಟ್ ಕೋಡ್ಸ್ ಕಾಲಮನ್ನು ಸೆಲೆಕ್ಟ್ ಮಾಡಬೇಕು. ಅದಾದ ಮೇಲೆ F4 ಪ್ರೆಸ್ ಮಾಡಿರಿ. ಎಲ್ಲ ಡಾಲರ್ ಸಿಂಬಲ್ ಅಪ್ಲೈ ಹಾಕ್ಕೊಳ್ಳುತ್ತೆ. ಅಂದರೆ ಇದನ್ನು ನಾವಲ್ಲಿ ಫ್ರೀಸ್ ಮಾಡಲಿಕ್ಕೆ, ಅಂದರೆ ಲಾಕ್ ಮಾಡ್ಕೊಳ್ಳಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈಸ್ ಈಕ್ವಲ್ ಟು ಇಲ್ಲಿ ಯಾವುದಕ್ಕೆ ಮ್ಯಾಚ್ ಮಾಡಬೇಕದು, ಪ್ರಾಡಕ್ಟ್ ಕೋಡಿಗೆ ಮ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರಾಡಕ್ಟ್ ಕೋಡನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಕಾಮ ವ್ಯಾಲ್ಯೂ ಇಫ್ ಫಾಲ್ಸ್ ಅಂತ ಕೇಳಿದ್ರೆ, ವ್ಯಾಲ್ಯೂ ಇಫ್ ಟ್ರೂ ಆಯಿತು. ನೆಕ್ಸ್ಟ್ ವ್ಯಾಲ್ಯೂ ಇಫ್ ಫಾಲ್ಸನ್ನು ಹಾಕ್ಕೊಳ್ಬೇಕು. ಸೊ ನೆಕ್ಸ್ಟು ಪ್ರಾಡಕ್ಟ್ ಕೋಡ್ ಸೆಲ್ಲಸ್ ನೇಮ್ ಸೆಲ್ಲನ್ನು ಸೆಲೆಕ್ಟ್ ಮಾಡಿರಿ ಹೀಗೆ. ಅದಾದಮೇಲೆ ಇದಕ್ಕೂ F4 ಪ್ರೆಸ್ ಮಾಡಿರಿ. ನೆಕ್ಸ್ಟ್ ಕಾಮ ಡಬಲ್ ಇನ್ವರ್ಟೆಡ್ ಕಾಮ 2 ಟೈಮ್ಸ್, ಬ್ರ್ಯಾಕೆಟ್ ಕ್ಲೋಸ್, ಆಮೇಲೆ ಇನ್ನೊಂದು ಬ್ರ್ಯಾಕೆಟ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ಇಫಿನ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿದ್ವಿ, ಟೆಕ್ಸ್ಟ್ ಜಾಯಿನ್ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿದ್ವಿ. ನೆಕ್ಸ್ಟು ಈಗ ಏನು ಮಾಡಬೇಕಾಗುತ್ತೆ, ಈಗ ನಿಮ್ಮದು 2019 ನಂತರ ವರ್ಷನ್ ಅಥವಾ 365 ಎಕ್ಸೆಲ್ 365 ಇದ್ದರೆ ಜಸ್ಟ್ ಎಂಟರ್ ಹೊಡೆದ್ರೆ ಸಾಕಾಗುತ್ತೆ. ಸೊ 2019 ಅಥವಾ 365 ಬಿಲೋ ನೀವೇನಾದ್ರು ಯೂಸ್ ಮಾಡ್ತಾ ಇದ್ರಿ ಹೇಳಾದರೆ ಕಂಟ್ರೋಲ್ ಶಿಫ್ಟ್ ಎಂಟರನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನೀಗ ಕಂಟ್ರೋಲ್ ಶಿಫ್ಟ್ ಎಂಟರನ್ನೇ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಏನು ಬಂತು, F1234ಗೆ ಟೇಬಲ್ ಚೇರ್ ಸೋಫಾ ಅಂತ ಬಂತಲ್ವ. ಸೊ ಇಲ್ಲಿ ಹಾಗೆ ಇದೆ, 1 2 3 4ಗೆ ಟೇಬಲ್ಸ್ ಇದೆ, ಮತ್ತು 1 2 3 4 ಚೇರ್ಸ್ ಇದೆ, ಸೋಫಾ ಇದೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಲ್ವಾ. ಸೊ ಈಗ ಟೆಕ್ಸ್ಟ್ ಜಾಯಿನ್ ಕ್ಲಿಯರ್ ಆಗಿದೆ ಅಲ್ವಾ. ಸೊ ಹಾಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ಎಲ್ಲ ಪ್ರಾಡಕ್ಟ್ಗಳು ಆ ಪ್ರಾಡಕ್ಟ್ ಕೋಡಿನ